ವೀಕ್ಷಕರೇ, ನಾವು ಗಮನಿಸ್ತಿರಬಹುದು ಬಾದಾಮಿ ಬನಶಂಕರಿಯ ಒಂದು ದೇವಸ್ಥಾನದ ಹೊರನೋಟ. ಇದು ಒಂದು ಅದ್ಭುತವಾದಂಥ ಶೈಲಿಯ ಒಂದು ಜಾತ್ರಾ ದೃಶ್ಯವನ್ನು ಮಾಡಿದ್ದಾರೆ. ಇದು ಬನಶಂಕರಿಯ ದೊಡ್ಡ ಹೊಂಡ. ಇದು ಬಂದಂಥ ಭಕ್ತರಿಗೆ ಒಂದು ಏನು ಕಾಲು ತೊಳ್ಕೊಳ್ಳೋ, ಕೈ ತೊಳ್ಕೊಳ್ಳೋದಕ್ಕೆ ಒಂದು ಬಂದಂಥ ಭಕ್ತರಿಗೆ ಹೊಂಡದ ವ್ಯವಸ್ಥೆ. ಇದಕ್ಕೆ ಮಲಪ್ರಭಾ ನೀರನ್ನು ಕೂಡ ಬಿಟ್ಟು ತುಂಬಿಸಿದ್ದಾರೆ ಅಂತ ಹೇಳ್ಬೋದು. ಭಾಳ ಸುಂದರವಾದಂಥ ಒಂದು ಅದ್ಭುತ ಒಂದು ಕಲ್ಯಾಣಿಯ ಒಂದು ಚಾಲುಕ್ಯರ ಕಾಲದ ಒಂದು ಶೈಲಿಯಲ್ಲಿ ಈ ಒಂದಂತ ನೋಡಬಹುದು. ತಾವು ಭಾಳಷ್ಟು ರಮಣೀಯ ಒಂದು ದೃಶ್ಯವನ್ನು ತಾವು ಇದರಲ್ಲಿ ಕಾಣಬಹುದು. ವೀಕ್ಷಕರೇ, ಇಲ್ಲಿ ಗಮನಿಸ್ತಿರ್ಬೋದು ದೇವಸ್ಥಾನದ ಒಂದು ಒಳನೋಟದ ವ್ಯವಸ್ಥೆಯನ್ನು ಭಾಳ ರಮಣೀಯವಾಗಿ ಸುಂದರವಾದಂಥ ಒಂದು ದೃಶ್ಯವನ್ನು ತಾವು ಗಮನಿಸಬಹುದು. ಸರ್ ಬಿಸಿ ರೊಟ್ಟಿ ಅದ ನೋಡ್ರಿ. ಅಮ್ಮಾರ ಊಟದ ವ್ಯವಸ್ಥೆ ಏನೇನಾಯ್ತು ನಿಮ್ ಕಡೆ ಏನೇನು ಸಿಗುತ್ತೆ? ರೊಟ್ಟಿ ಎಲ್ಲ ಸೇರಿ 30 ರೂಪಾಯಿ 20 ರೂಪಾಯಿ ತರದ ಊಟ ಕೊಡ್ತೀವ್ರಿ. ಅವ್ರಿಗೆ ಹೇಳ್ತೀವ್ರಿ ಕೊಡ್ತೀವ್ರಿ ಸರ್. ಅವ್ರು ನಮಗ ಹೆಚ್ಚು ಕೊಟ್ಟೋಗ್ತಾರ್ರಿ ಸರ್. ಅವ್ರು ಊಟ ಮಾಡಿ ನಾವು 30 ರೂಪಾಯಿ ಕೊಡ್ತೀವ್ರಿ. ಅವ್ರು ಎಲ್ಲಾ ತರ ಒಬ್ರಿಗೆ ಊಟಕ್ಕೆ 30 ರೂಪಾಯಿ ರೀ ಸರ್. ಅನ್ನ ಉಂಡ್ರ 50 ರೂಪಾಯಿ ರೀ ಸರ್. 30 ರೂಪಾಯಿ ಸರ್ ಹಂಗ್ ಕೊಡ್ತೀವ್ರಿ. ಅವ್ರು ಹೆಚ್ಚಿಗೆ ಉಂಡ್ರು ಹೆಚ್ಚಿಗೆ ಬರ್ತದೆ. ಎಷ್ಟು ವರ್ಷ ಆತ್ರಿ ನೀವು ಮಾಡಕತ್ತೀರಿ? ನಾವು ಒಂದ್ 20 ವರ್ಷ ಆತ್ರಿ ಸರ್. ನೀವು ಶುರು ಮಾಡಿದಾಗ ಏನ್ ರೇಟ್ ಇತ್ತು? ನಾವು ಸಣ್ಣರಿದ್ದಾಗೂ ಬಂದಿವ್ರಿ ಸರ್. ನಮ್ದು ಇಲ್ಲೇ ಆಜು ಬಾಜು ಹಳ್ಳಿ ರೀ. ನಮ್ ತವ್ರ ಮನೆ ನಮಗ್ ಕೊಟ್ಟದ್ದು ಅಲ್ಲೇ ರೀ. ಆದ್ರ ನಾವು ಸಣ್ಣರಿದ್ದಾಗ 5 ರೂಪಾಯಿ ಇತ್ರಿ ನಾವು ಮಾರುವಾಗ. ಒಂದ್ ಊಟಕ್ರಿ? ಹ್ಞೂನ್ರಿ 5 ರೂಪಾಯಿ ತಗೊಂಡ್ತಿದ್ವಿ ಸರ್. 5 ರೂಪಾಯಿ 5 ರೊಟ್ಟಿನೂ ಕೊಡ್ತಿದ್ವಿ. 5 ರೊಟ್ಟಿ 4 ರೊಟ್ಟಿ ಹಿಂಗ್ ಕೊಡ್ತಿದ್ವಿ 5 ರೂಪಾಯಿದಾಗ. ಅವಾಗ ಅದು ಇದ ಊಟ ಇತ್ರಿ. ಹಾಗೂ ಈಗಾದ್ರೂ ಇದ ಊಟ ರೀ. ಆದ್ರೆ ಈಗ ಒಂದ್ ಸ್ವಲ್ಪ ತುಟ್ಟಿ ಐತ್ರಿ. ಎಲ್ಲಾ ತುಟ್ಟಿ. ಮತ್ತೆ ನಿಮ್ಗ ಇಷ್ಟ 30 ರೂಪಾಯಿದಾಗ ಊಟ ಕೊಟ್ರ ಹೆಂಗ್ ಲಾಭ ಆಗತ್ರಿ? ಎಲ್ಲಾ ಹೊಲ ಜೋಳ ಬೆಳಿತೀವಿ, ಕಾಳು ಬೆಳಿತೀವಿ. ಅಂದ್ರ ನೀವು ಹೊಲದಾಗ ಬೆಳೆದ ಜೋಳ ನಾವು ಕೊಡ್ಕೊಂಡು ಹೊಲ ಬೆಳೆದಾಗ ನಾವು ಮಾಡ್ಕೊಂಡ್ ಬರೋದ್ರಿ ಸರ್. ಆಮೇಲೆ ಈ ಜೋಳದ ರೊಟ್ಟಿ ಒಳಗ ಅಕ್ಕಿ ಕೂಡಿಸಿ ಮಾಡ್ತಾರಲ್ರಿ? ಅಕ್ಕಿ ಕೂಡಿಸಿ ಅಂದ್ರೆ ಮೊದಲ ಸುಗ್ರಾಮೆ 10 ಕೆಜಿ ಕೊಟ್ಟಿರ್ತಾರೆ. ಈಗ 3 ಕೆಜಿ ಬರ್ತಾವ್ರಿ ಸರ್. ಈಗ ಯಾರು ಕೂಡ್ಸುದಿಲ್ರಿ. ಕೂಡ್ಸಂಗಿಲ್ರಿ? ಪ್ಯೂರ್ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಚೀಲ 5 ಚೀಲ ಹಿಂಗ ಬೆಳಿತೀವ್ರಿ ಸರ್. ಒಂದ್ ವರ್ಷಕ್ಕೆ ಎಷ್ಟು ಜೋಳ ಬೆಳಿತೀವ್ರಿ ಹೊಲ್ದಾಗ. ನಾವ್ ಅವನ್ನ ತರ್ತೀವ್ರಿ. ಈಗ ಅಕ್ಕಿ ನಮ್ಗೇನಿಲ್ರಿ. ಅನ್ನ ಮಾಡ್ಕೊಂಡ್ ಬರ್ತೀವ್ರಿ. ನಾವು ಕೊಂಡ್ಕೊಂತೀವ್ರಿ ಅಕ್ಕಿನ ಸರ್. ಕೊಂಡ್ಕೊಂಡು ಅನ್ನ ಮಾಡ್ತೀವಿ. ಒಂದ್ ದಿವಸಕ್ಕೆ ಎಷ್ಟು ಊಟ ಮಾಡ್ತೀರಿ? ಹೋಗ್ತಾವ್ರಿ ಸರ್. ಹೋದ್ರ ಒಂದ್ 500 ಆಗತ್ರಿ. ಹಂಗ ಒಮ್ಮೆ 200 ಸಹಿತ ಐತ್ರಿ. ಈಗ 13ನೇ ತಾರೀಕಿಗೆ ಜಾತ್ರೆ ಐತ್ರಿ. ಈ ಜಾತ್ರೆ ಸಂದರ್ಭದೊಳಗ ನೀವು ವ್ಯಾಪಾರ ಮಾಡ್ತೀರಿ? ಎಲ್ಲಿ ವ್ಯಾಪಾರ ಆಗತ್ರಿ? ಅವಾಗ ಎಷ್ಟ ಆಗತ್ರಿ? ಆಗ ಒಂದ್ 2-2 ಸಾವಿರ ಹೋಯ್ತಾರ ಸರ್. ಹಂಗಾಗತ್ರಿ. ಜಾಸ್ತಿ ಜನ ಬರ್ತಿದ್ರೆ ತಂದಿರ್ತೀರಿ. ಅವಾಗ ಎಲ್ಲಾರ ಒಂದ್ ಕಡೆ ಏನಿಲ್ರಿ ಸರ್. ಅಡ್ಡಾಡುದಾರ ಯಾರು ನಾವು ಅಡ್ಡಾಡೇ ಹೋಗುದ್ರಿ. ಅಲ್ಲೇ ಒಟ್ಟು ಕಮಾಂಡ್ ಐತಲ್ರಿ, ಅಲ್ಲೇ ಜಾಸ್ತಿ ರೀ ನಮ್ದು. ಅಲ್ಲಿ ಕೂತಿರ್ತೀರಿ ಅಲ್ಲೇ ರೀ. ಇವೆಲ್ಲ ಕಾಯಿ ಅಂಗಡಿ ಹಚ್ಕೊಡ್ತಾರೆ. ಇದು ಕಡಿಮೆ ಇರ್ತದೆ. ಈ ವಿದೇಶದಿಂದ ಬರ್ತಾರಲ್ರಿ ಅವರು ಊಟ ಮಾಡ್ತಾರೆ? ಎಲ್ಲಾರು ಉಂಟಾರ್ರಿ. ವಿದೇಶದಾಗ ಬರೋರು ಉಂಟಾರ್ರಿ. ಈ ಬಾರ್ಯಾನ ಮಂದಿ ಅಂತ ಉಣ್ಣೋದ್ರಿ ನಮ್ ಕಡೆ ಸರ್. ಹೌದನ್ರಿ? ಊರ್ ಮಂದಿ ಎಲ್ಲಾರು ಉಂಟಾರ್ರಿ. ಆತ್ರಿ, ಒಳ್ಳೇದಾಗ್ತ. ನಿಮ್ಗೆ ಹೆಚ್ಚು ವ್ಯಾಪಾರ ಆಗ್ಲಿ. ನಿಮ್ ವ್ಯಾಪಾರಕ್ಕೆ ಒಳ್ಳೇದಾಗ್ಲಿ. ಸಂಕ್ರಮಣ ಆಶೀರ್ವಾದ ನಿಮ್ಗಾಗ್ಲಿ. ನಾವು ದುಡಿತೀವ್ರಿ. ಮತ್ತ ರಾತ್ರಿ ರೊಟ್ಟಿ ಮಾಡ್ತೀವಿ, ಅಕ್ಕಿ ಮಾಡ್ತೀವಿ, ಗೊಲ್ವ ಮಾಡ್ತೀವಿ. ಮಾಡ್ಕೊಂಡ್ ಮತ್ ತೊಗೊಂಬರ್ತೀವ್ರಿ. ಇಲ್ಲೇ ಭಕ್ತರು ಕೂಡ ನಿಗಿಸ್ಕೊಂತೀವ್ರಿ. ಊಟ ಕೊಟ್ಟು ಕೊಡ್ರಿ ಬರ್ರಿ ಅಂತ ಕರಿತೀವ್ರಿ. ನಿಮ್ಮ ಹೆಸರು ಇಟ್ರ? ನನ್ನ ಹೆಸರು ನೀಲವ್ರಿ. ತಾವು ಇಲ್ಲಿ ಬನಶಂಕರ ಜಾತ್ರೆಗೆ ಬಂದಂತ ಭಕ್ತರಿಗೆ ಹೂವು, ಹಣ್ಣು, ಕಾಯಿ, ತಮಗೆ ಬೇಕಾದಂತ ಅನೇಕ ಒಂದು ತಿನಿಸು, ಬೇಕಾದಂತ ಸಾಮಾನುಗಳು ಇಲ್ಲಿ ಬನಶಂಕರಿ ವ್ಯವಸ್ಥೆ, ಬನಶಂಕರಿ ದೇವಸ್ಥಾನದ ಸನ್ನಿಧಿಯೊಳಗೆ ಸಿಗ್ತಾವು. ಬಂದಂತ ಭಕ್ತರಿಗೆ ಕಾಯಿ ವ್ಯವಸ್ಥೆ, ಸೀರೆ, ಹಣ್ಣು ಇವೆಲ್ಲವೂ ಇಲ್ಲಿ ನೇರವಾಗಿ ಸಿಗುತ್ತೆ. ಬಳಿ ಪೂಜಾ ಪುನಸ್ಕಾರಕ್ಕೆ ಬೇಕಾಗುವಂತ ಒಂದು ಸಾಮಾನುಗಳು, ಬೆಲ್ಲ, ಬ್ಯಾಳಿ, ಹಣ್ಣು, ಲಿಂಬೆಹಣ್ಣು, ಎಣ್ಣೆ, ಕರ್ಪೂರ, ಉದಿನ ಕಡ್ಡಿ
ಹೀಗೆ ಅನೇಕ ದೇವಸ್ಥಾನಕ್ಕೆ ಬರುವಂತ ಭಕ್ತರಿಗೆ ಒಂದು ವ್ಯವಸ್ಥಿತವಾಗಿ ಅಲ್ಲಿ ಅಚ್ಚುಕಟ್ಟಿನಿಂದ ಸಿಗುತ್ತೆ. ವೀಕ್ಷಕರೇ, ಜಾತ್ರೆಗೆ ಬಂದಂತ ಭಕ್ತರಿಗೆ ತಮಗೇನು ಕಡಗೋಲು ಇಂಥವು ಏನು ದಿನಂಪ್ರತಿ ಮನೆ ಬೆಳಕಿಗೆ ಬೇಕಾಗುವಂತ ವಸ್ತುಗಳು, ಹಾಗೆ ಗಂಧ ತೈಲಕ್ಕೆ ಸಾನಿಕಲ್ಲು, ಇಂಡಿಕಲ್ಲು, ಒಳಕಲ್ಲು ಏನ್ ಬೇಕು ಇದೆಲ್ಲವನ್ನು ಈ ಜಾತ್ರೆಯಲ್ಲಿ ಕಾಣ್ಬೋದು. ನಾವು ಗಮನಿಸ್ತಿರುವುದು ಬನಶಂಕರಮ್ಮನ ತೇರು. ನೋಡಬಹುದು ಯಾವ ರೀತಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಬಂದಂತ ಭಕ್ತರಿಗೆ ಏನು ವಾಹನದ ವ್ಯವಸ್ಥೆ, ವ್ಯವಸ್ಥೆ, ಹಾಗೆ ಬಂದಂತ ಭಕ್ತರಿಗೆ ವ್ಯವಸ್ಥಿತವಾಗಿ ಈ ಜಾತ್ರೆಯಲ್ಲಿ ಬಹಳ ಅದ್ಭುತವಾದಂತ ಒಂದು ಜಾತ್ರೆ ಇದೆ. ಬೆಲ್ಲದ ಚಹಾ ನೋಡ್ಬೋದು. ಉಡುಪಿ ಟಿಫನ್ ಸೆಂಟರ್, ಶಾಪಿಂಗ್ ಸೆಂಟರ್ ನೋಡ್ರಿ. ಬಂದಂತ ಭಕ್ತರಿಗೆ ಟೆಂಟ್ ಹಾಕೊಳ್ಳಿಕ್ಕೆ ಒಂದು ಕಟ್ಟಿಗೆ ವ್ಯವಸ್ಥೆ ಕೂಡ ಸಿಗುತ್ತೆ.